ಬೆಟ್ಟ ಗುಡ್ಡ ನದಿ ಸರೋವರಗಳನ್ನು ನೋಡ್ತಾ ಇದ್ದೆ ನನ್ನ ಕತೆ ಕಾದಂಬರಿಗಳನ್ನು ಬರೆಯೋದಿಕ್ಕೆ ನನ್ನ ಕಣ್ಣನ್ನೇ ತುಂಬಿದಂತಿದೆ. ಈ ಪ್ರಶಾಂತವಾದ ವಾತಾವರಣದಲ್ಲಿ ತಣ್ಣನೆ ಬೀಸುವ ಗಾಳಿ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿಗುಟ್ಟುವ ರಾಗ, ಕೋಗಿಲೆಗಳ ಮಧುರ ಗಾನ ಈ ನನ್ನ ಮನಸ್ಸಿಗೆ ಮಹದಾನಂದವಾಗ್ತಾ ಇದೆ. ಏ ಹುಡುಗಿ, ಸ್ವಲ್ಪ ಬಾಯ್ಲಿ. ಹುಡುಗಿನ? ಅಯ್ಯೋ ಅಪ್ಪ, ಹುಡುಗಿ ಅಂತೀಯಲ್ಲ, ನನಗೂ ಒಂದು ಹೆಸರಿದೆ ನೋಡಿ. ನಾನು ಆ ಥರದವಳಲ್ಲ, ಬರ್ತೀನಿ ರೀ. ಸ್ವಲ್ಪ ನಿಲ್ರಿ, ನಾನು ಆ ಥರದವನಲ್ಲ. ನೀವೇ ಸುಮ್ಮನೆ ಅಪಾರ್ಥ ಕಲ್ಪನೆ ಮಾಡ್ಕೊತಾ ಇದ್ದೀರ ಅಷ್ಟೇ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಈ ಊರಲ್ಲಿ ನಿನ್ನ ಇದೇ ಮೊದಲನೇ ಸಾರಿ ನೋಡಿದ್ದು, ನಾನು ನಿನ್ನ ನಂಬೇಕಾ? ಒಳ್ಳೆಯವನಂತ ನಾನೇನು ನಂಬಲಿ? ಅದು ಸರಿ, ಏನಾಗಬೇಕು ಅಂತ ಹೇಳು, ನಾನು ಹೋಗ್ಬೇಕು. ಅಯ್ಯೋ ಹುಚ್ಚಿ, ನನಗೆ ಈ ಊರಲ್ಲಿ ಒಂದು ಅಡ್ರೆಸ್ ಬೇಕಾಗಿತ್ತು. ಅಡ್ರೆಸ್ಸಾ? ಯಾರ ಮನೆ ಅಡ್ರೆಸ್ಸು? ಈ ಊರಲ್ಲಿ ನನಗೆ ಎಲ್ಲಾರ ಮನೆ ಅಡ್ರೆಸ್ಸು ಗೊತ್ತು. ಅದು ಯಾವ ಮನೆ ಅಡ್ರೆಸ್ಸು ಅಂತ ಹೇಳು, ತೋರಿಸ್ತೀನಿ. ಪ್ರಸಾದ್ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ತೋರಿಸ್ತೀರಾ? ಪ್ರಸಾದ್? ಪ್ರಸಾದ್ ಅವ್ರಿಗೆ ನೀವು ಏನಾಗಬೇಕಾಗಿತ್ತು? ನೀವು ಯಾಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು? ನಮ್ಮಪ್ಪ ಏನಾದರೂ ಇವ್ರ ಹತ್ರನೂ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೋ ದೇವ್ರೇ. ಇವತ್ತು ಸಂಜೆ ಮತ್ತೆ ನಮ್ಮಪ್ಪಂದು ನಮ್ಮ ಅಣ್ಣಂದು ಜಗಳ ನೋಡ್ಬೇಕಲ್ಲ. ನೀವು ಪ್ರಸಾದ್ ಮನೆಗೆ ಯಾಕೆ ಹೋಗ್ಬೇಕು ಅಂತ ಹೇಳಲಿಲ್ಲ? ನೋಡಿ, ನನ್ನ ಹೆಸರು ರಮೇಶ್ ಅಂತ. ನಾನು ಮೈಸೂರಿಂದ ಇಲ್ಲಿಗೆ ಕತೆ ಕಾದಂಬರಿಗಳನ್ನು ಬರೆಯೋದಿಕ್ಕೆ ಅಂತ ಬಂದಿದ್ದೀನಿ. ನನ್ನ ಪ್ರಾಣ ಸ್ನೇಹಿತ ಅಮರ್ ನನ್ನನ್ನು ಇಲ್ಲಿ ಕಳಿಸಿ, ನಮ್ಮೂರು ಕೂಡ ದೈಲೂರು, ಅಲ್ಲಿಗೆ ಹೋಗು, ಅಲ್ಲಿ ನಮ್ಮ ಅಣ್ಣ ಇದ್ದಾರೆ, ಅವ್ರನ್ನ ಕೇಳು, ನಿನಗೆ ಬೇಕಾದಂಥ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ಮೈಸೂರಿಂದ ಬಂದಿದ್ದೀರಾ? ನೀವು ಕತೆ ಕಾದಂಬರಿ ಎಲ್ಲ ಚೆನ್ನಾಗಿ ಬರೀತೀರಾ? ಹೌದು. ಅದು ಅಮ್ಮರು ನಿಮ್ಮನ್ನ ಕಳಿಸ್ಕೊಟ್ಟಿದ್ದ? ಹೌದಮ್ಮ. ನಾನು ಪ್ರಸಾದ್ ಅವ್ರ ತಂಗಿ. ನಿಮಗೆ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಆಯ್ತಮ್ಮ, ನಡಿಯಮ್ಮ. ಅಯ್ಯೋ ಬಾರೋ ಇಲ್ಲಿ ನೋಡಿ, ಯಾರು ಬಂದಿದ್ದಾರೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ. ಅಂದಾಗೆ ತಾವು ಯಾರು ಅಂತ ಗೊತ್ತಾಗಿಲ್ಲ. ಅದನ್ನ ನಾನು ಹೇಳ್ತೀನಿ. ಅವರು ಮೈಸೂರಿಂದ ಬಂದಿದ್ದಾರಂತ, ಅಮರ್ ಫ್ರೆಂಡ್ ಅಂತೆ. ಓ, ನಮ್ಮ ಅಮರ್ ಫ್ರೆಂಡಾ? ಹೌದು ಸರ್. ಅಮರ್ ರಾತ್ರಿ ಅಲ್ಲ ನಿಮ್ಮ ಬಗ್ಗೆನೇ ಫೋನಲ್ಲಿ ಎಲ್ಲ ವಿಚಾರ ಹೇಳಿದ್ದಾನಪ್ಪ. ಅಂದಾಗೆ ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಸಂತೋಷ ಆಯಿತು. ನೋಡಿ, ನೀವು ಇನ್ನು ಮುಂದೆ ಈ ಊರಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ನಿಮ್ಗೆ ಏನೇ ಸಹಾಯ ಬೇಕು ಅಂತಂದ್ರು ನಿಸ್ಸಂಕೋಚವಾಗಿ ನೀವು ನನ್ನನ್ನೇ ಕೇಳ್ಬೋದು. ನೋಡಿ, ಇನ್ನು ಮುಂದೆ ನಿಮ್ಮದು ಊಟ ತಿಂಡಿ ವಸತಿ ವ್ಯವಸ್ಥೆ ಎಲ್ಲ ನಮ್ಮ ಮನೆಯಲ್ಲೇ ಆಗುತ್ತೆ. ಸಂತೋಷನಾ? ಗಾಬರಿ ನೀವೇನು ಗಾಬರಿ ಮಾಡ್ಕೋಬೇಡಿ ಸರ್. ನಿಮ್ಮಿಂದ ತುಂಬ ಉಪಕಾರ ಆಗಿತ್ತು. ನಿಮ್ಮಂಥ ಅಣ್ಣನ ಪಡೆಯೋದಕ್ಕೆ ನಮ್ಮ ಅಬ್ಬರ್ ತುಂಬ ಪುಣ್ಯ ಮಾಡಿದ್ದ. ಅದು ಅವರು
ಕತೆ ಕಾದಂಬರಿ ಎಲ್ಲ ಚೆನ್ನಾಗಿ ಬರೀತಾರಂತೆ. ಅವನಿಂದ ಒಂದೇ ಒಂದು ಕವನ ಹೇಳ್ಸೋ ಪ್ಲೀಸ್. ಹೌದಾ ರಮೇಶ್, ನೀವು ಕತೆ ಕವನಗಳು ಬರೀತೀರಾ? ಹೌದು ಸರ್. ನನ್ನ ಮುದ್ದು ತಂಗಿ ನಿಮ್ಮ ಕವನ ಕೇಳಬೇಕು ಅಂತ ಆಸೆ ಪಡ್ತಿದ್ದಾಳೆ. ದಯವಿಟ್ಟು ನಿಮ್ಮ ಮನ್ಸಿಗೆ ಇಷ್ಟ ಆಗಿರೋದೊಂದು ಕವನನ ಹಾಗೆ ಆಡ್ತೀರಾ? ಅದಕ್ಕೇನಂತೆ, ಹೇಳೋಣ ಬಿಡಿ ಸರ್. ಎಷ್ಟು ಚೆನ್ನಾಗಿ ಆಡ್ತೀರಾ ರಮೇಶ್? ತುಂಬಾ ಚೆನ್ನಾಗಿ ಆಡಿದ್ರಿ ಅಲ್ವೇನೋ? ತುಂಬಾ ಚೆನ್ನಾಗಿ ಆಡ್ತೀರಾ ರಮೇಶ್. ಅಂದಾಗೆ ಈ ಕವನದ ಭಾವಾರ್ಥ ಏನು ಅಂತ ತಿಳ್ಕೊಬೋದಾ? ಈ ಕವನದ ಅರ್ಥ, ಭೂಮಿ ಮೇಲೆ ಮಳೆ ಬರದೆ ಭೂಮಿಯೆಲ್ಲ ಒಣಗಿ ರೈತ ಕಂಗಾಲಾಗಿದ್ದಾನೆ. ಬಂದಂಥ ಮಳೆಯೆಲ್ಲ ಆಕಾಶದಲ್ಲಿ ಚೆದರಿ ಹೋದಾಗ ರೈತ ನೋವಿನಿಂದ ಈ ಭೂಮಿಗೆ ಈ ಮಳೆ ಬರದೆ ಮುಂದ್ಕೋತಾನೆ. ಆವಾಗ ಈ ಭೂಮಿಗೆ ಮಳೆಯಲ್ಲಿ ಬಂದಂಥ ಮಳೆಯೆಲ್ಲ ಮಾಯವಾಯ್ತಲ್ಲ ಅಂತ ಕೊರಗ್ತಾನೆ. ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಬದುಕಿಲ್ಲ ಅನ್ನೋ ಹಾಗೆ ಜನರು ಆಕಾಶದತ್ತ ನೋಡಿ ಮಳೆಯನ್ನ ಈ ಭೂಮಿಗೆ ಕರೆಯುವ ಹಾಗೆ ರಚಿಸಿರುವುದೇ ಈ ಹಾಡಿನ ಅರ್ಥ. ಈ ಕವನದೊಳಗಡೆ ಇಷ್ಟೊಂದು ಅರ್ಥ ಇದೆಯಾ? ಹೌದಣ್ಣ, ಈ ಕವನದಲ್ಲಿ ಎಷ್ಟು ಅರ್ಥ ಇದೆ ಅಣ್ಣ. ಈ ಕತೆ, ಕಾದಂಬರಿ, ಸಂಗೀತ ಇದರಲ್ಲೆಲ್ಲ ಎಷ್ಟು ಅರ್ಥಗಳಿದೆ. ಈಗ ನೀವು ಹೇಳಿದ ಅರ್ಥ ಮನಸ್ಸಿಗೆ ತಾಡ್ತಲ್ವಾ? ಎಷ್ಟೋ ಜನ ಕಲಾವಿದರು, ಕಲಾ ರಸಿಕರು ರಂಗಮಂದಿರದಲ್ಲಿ ಬರೀ ಅವ್ರು ಮಾಡೋ ನಟನೆನಷ್ಟೇ ನೋಡ್ತಾರೆ. ಅವ್ರು ನಟಿಸಿರೋ ಆ ನಾಟಕನ ಸಂಪೂರ್ಣವಾಗಿ ನೋಡಿ ಅರ್ಥೈಸ್ಕೊಳ್ಳೋದಿಲ್ಲ ಅಲ್ವೇನಣ್ಣ? ಹೌದಮ್ಮ, ರಮೇಶ್ ಹೇಳಿರೋ ಕವನದ ಅರ್ಥ ತುಂಬ ಚೆನ್ನಾಗಿದೆ. ಹಾಂ ರಮೇಶ್, ನಿಮ್ಮ ಕವನನ ಕೇಳ್ತಾ ನಾನು ಎಲ್ಲಿ ಕಳೆದೋದ್ನೋ ನನಗೆ ಗೊತ್ತಿಲ್ಲ. ಹಾಂ, ಅಂದಾಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ. ಏನು ಹೇಳಿ ಸರ್? ಏನಿಲ್ಲ ರಮೇಶ್, ನಮ್ಮ ತಂದೆ ಕುಡುಕರು, ತುಂಬ ದುಡುಕು ಸ್ವಭಾವದವರು. ನೋಡಿ, ಅವ್ರು ತಿಳಿದೇನೋ ಏನಾದರೂ ನಿಮ್ಮ ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ರೆ ಅದನ್ನು ಯಾವುದನ್ನು ನಿಮ್ಮ ಮನ್ಸಿಗೆ ಹಾಕೋದಿಲ್ಲ. ಅದೇ ನಾನು ನಿಮ್ಮಲ್ಲಿ ಕೇಳ್ಬೇಕು. ಪ್ರಸಾದ್ ಅವರೇ, ಅಮರ್ ನನಗೆ ನಿಮ್ಮ ಮನೆ ವಿಷಯನೆಲ್ಲ ಹೇಳಿದ್ದಾನೆ. ಆದರೂ ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ ನೇರವಾಗಿ ಹೇಳಿದ್ರಲ್ಲ, ಅದೇ ಸರ್ ನಿಮ್ಮ ದೊಡ್ಡ ಗುಣ. ಸರಿ ಅಮ್ಮ ಕಲ್ಪನಾ, ಬೇಗ ರಮೇಶ್ ಹಸ್ತಿದ್ದಾರೆ ಅನ್ಸುತ್ತೆ, ಊಟಕ್ಕೆ ರೆಡಿ ಮಾಡಮ್ಮ. ಆಯ್ತಣ್ಣ. ಪ್ರಸಾದ್ ಅವರೇ, ನಾನು ಬರುವಾಗಲೇ ಊಟ ತಿಂಡಿ ಎಲ್ಲ ಮಾಡಿದ್ದೀನಿ. ಇನ್ನು ಮುಂದೆ ಇದ್ದೇ ಇರುತ್ತಲ್ಲ ಊಟ ತಿಂಡಿ ಅಂತ, ನಾನು ಸ್ವಲ್ಪ ಹೊರಗಡೆ ತಿರುಗಾಡ್ಕೊಂಡು ಬರ್ತೀನಿ ಸರ್. ಸರಿ ಬೇಗ ಹೋಗಿ ಬೇಗನೆ ಬಂದ್ಬಿಡಿ. ಆಗ್ಲಿ ಸರ್. ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಹಾಗೆ ಸರ್. ಅಮ್ಮ ಕಲ್ಪನಾ, ಬಂದೆ ಕಣೋ. ಅಣ್ಣ, ಎಲ್ಲಿ ಕವಿಗಳು ಕಾಣ್ತಾ ಇಲ್ವಲ್ಲ? ಕವಿಗಳು ಮತ್ತೊಂದಷ್ಟು ಕವನಗಳು ಬರೆಯೋದಿದೆ, ಅದಕ್ಕೆ ನದಿ ತಪ್ಪಲು ಮರಗಳನ್ನು ನೋಡ್ಕೊಂಡು ಹುಡಿಕೊಂಡೋದ್ರು. ಅಣ್ಣ, ದಿನಕ್ಕೆ ಒಂದಾದ್ರೂ ಕವನ ಅವ್ರ ಬಾಯಲ್ಲಿ ಬಿಡಿಸ್ತು. ಖಂಡಿತ ಅಮ್ಮ, ನಿನ್ನ ಆಸೆ ಅಂತೆ ಪ್ರತಿದಿನ ಒಂದೊಂದು ಕವನ ನಿಲ್ಲಿಸ್ತೀನಿ. ಅದ್ ಸರಿ, ಬಂದವ್ರ ಹತ್ರ ಹೋಗೋರ ಹತ್ರ ನಮ್ಮಪ್ಪ ಕುಡ್ಕ ಅಂತ ನೀನೇ ಮಾನ ಮರ್ಯಾದೆ ತೆಗಿತೀಯಲ್ಲ. ಸರಿ, ನಾನು ನಿನ್ನ ಹತ್ರ ಒಂದು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಒಂದಲ್ಲಮ್ಮ, 10 ಕೇಳಿದ್ರು ಈ ನಿನ್ನ ಅಣ್ಣಂಗೆ ಯಾವುದೇ ಬೇಜಾರಿಲ್ಲ. ಅದೇನೋ ಚೆನ್ನಾಗಿ ಗೊತ್ತು. ನಾನೇನಾದರೂ ಹೇಳಿದ್ರೆ ನಿನ್ನ ಮನ್ಸು ನೋಯಿಸ್ಕೊಳ್ಳಲ್ಲ ತಾನೆ? ಖಂಡಿತ ಇಲ್ಲಮ್ಮ. ಒಟ್ನಲ್ಲಿ ನನಗೆ ನೀವುಗಳು ನಗ್ನಗ್ತಾ ಸಂತೋಷವಾಗಿದ್ರೆ ಸಾಕು. ಅಪ್ಪ ಇದಾರಲ್ಲ, ಬಂದು ನೀನು ಚೆನ್ನಾಗಿ ಸಹಸ್ರನಾಮ ಹೇಳ್ತಿದ್ರು. ಆಗ್ಲೇ ಅರ್ಥ ಮಾಡ್ಕೊಂಡೆ. ಅಪ್ಪ ದುಡ್ಡು ಕೇಳೋ ಜಾಗದಲ್ಲೆಲ್ಲ ಹೋಗಿ ನೀನು ದುಡ್ಡು ಕೊಡ್ಬೇಡ ನಮ್ಮಪ್ಪನಿಗೆ ಅಂದಂತೆ. ನಾನು ತಾನೇ ಇದೇನಮ್ಮ ಮಾಡಲಿ?
ಇರೋ ಅಂಗಡಿಗಳಲ್ಲೆಲ್ಲ ಹೋಗಿ ಸಾಲ 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 ಅಂತ ಸಾಲನ ಮಾಡಿ ಕಡೆಗ ಸಾಲನೆಲ್ಲ ತಗೊಬಂದು ನನ್ನ ತಲೆ ಮೇಲೆ ಒದಗ್ತಾರೆ. ನಾನು ತಾನೇ ಆ ಸಾಲನ ಎಲ್ಲಿಂದ ತೀರಿಸ್ಲಿ ಹೇಳು? ಅದಕ್ಕೋಸ್ಕರ ಇನ್ನು ಮುಂದೆ ನಮ್ಮ ತಂದೆ ಬಂದು ಕೇಳಿದ್ರೆ ನೀವು ಯಾರು ಹಣ ಕೊಡಬೇಡಿ ಅಂತ ಹೇಳಿದೆ. ತಪ್ಪ ಅಮ್ಮ, ನಾನು ಮಾಡಿದ ತಪ್ಪು ಅಂತ ಹೇಳ್ತೀಯಾ? ಇಲ್ಲ ಅಣ್ಣ, ನೀನು ಮಾಡಿದ ತಪ್ಪಲ್ಲ. ಆದರೆ ನಿಮ್ಮ ಈ ಜಗಳ ನೋಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ. ಯಾವಾಗಲೂ ಅಪ್ಪ ಕೆಟ್ಟದಾಗಿ ನಿನಗೆ ಮಾತಾಡೋದು ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಣ್ಣ. ಅದಕ್ಕೋಸ್ಕರ ಈ ರೀತಿ ಹೇಳಿದೆ. ಬೇಜಾರು ಮಾಡ್ಕೋಬೇಡ ಕಣೋ. ನೀನು ಹೇಳೋದು ಸರಿ, ಆದರೆ ನೀನು ಹೇಳೋ ಬುದ್ಧಿನ ನಮ್ಮಪ್ಪ ಕುಡುಕಪ್ಪ ಕೇಳಬೇಕಲ್ಲ. ಕುಡಿಯೋ ಚಟ ಯಾವತ್ತು ಬಿಟ್ಟಿದ್ದಾರೆ? ಇದೆಲ್ಲ ನಮ್ಗೇನು ವಸ್ತೇನಮ್ಮ, ಕಾಲಿಂದ ನಾವು ಪಡ್ಕೊಂಡು ಬಂದಿರೋದು, ಅನುಭವಿಸ್ಬೇಕಾಗಿದೆ. ಸರಿ ಸರಿ ಅಮ್ಮ, ಊಟಕ್ಕೆ ರೆಡಿ ಮಾಡು, ಎಲ್ಲರೂ ಸೇರಿ ಊಟ ಮಾಡೋಣ. ಸರಿ ಅಣ್ಣ, ಬಾ. ಕಲ್ಪನಾ, ಏನಿದು ದಿಢೀರ್ ಅಂತ ಬಂದ್ಬಿಟ್ಲ ಅಂತ ಶಾಕ್ ಆಗ್ಬಿಟ್ರ? ಚೆನ್ನಾಗಿದೆಯಮ್ಮ? ಏನೇ ಅಕ್ಕ, ಕಣ್ಣು ಬಾಯಿ ಮಿಡ್ಕಿಸ್ದಂಗೆ ನೋಡ್ತಿದ್ಯಾ? ಇಕ್ಕಿದಂಗೆ ಇಷ್ಟೊತ್ತಲ್ಲಿ ಹೆಂಗ್ ಪ್ರತ್ಯಕ್ಷ ಆದ್ಲು ಅಂತನಾ? ನನ್ ಗೆಲ್ತಿದ್ದು ಫಂಕ್ಷನ್ ಕರೆದಿದ್ರಲ್ಲ, ಹೋಗಿದ್ದೆ. ಅವಳೇ ಹೆಂಗಿದ್ರು ಹೋಗ್ತೀನಿ ಅಂದ್ಲು. ಕಾರಲ್ಲಿ ಹೋಗ್ತಿದ್ಯಾ, ನಾನು ನಮ್ಮೂರಿಗೆ ಬಿಟ್ಬಿಟ್ಟು ಹೋಗ್ಬಿಡವ ಅಂದೆ. ಬಿಟ್ಬಿಟ್ಟು ಹೊಟ್ಟೋದ್ಲು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ನೀನು ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ನನಗೆ ಅಮ್ಮ ಕೊಟ್ಟಿರೋ ಮಾತಂತೆ ಒಂದೇ ಒಂದು ಆಸೆನಮ್ಮ, ನಿಮ್ಮ ಮದುವೆನ ಒಂದೇ ಮಂಟಪದಲ್ಲಿ ಒಂದೇ ಇದು ಮುಹೂರ್ತದಲ್ಲಿ ಕೈ ತುಂಬ ಧಾರೆ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಈ ನನ್ನ ಆಸೆ ಅದು ಯಾವಾಗ ಪೂರೈಸುತ್ತೋ ಅಮ್ಮ. ನೋಡ್ತಾ ಇರಿ, ನಿಮ್ಮಿಬ್ರು ಮದ್ವೆನ ನಾನು ಹೇಗ್ ಮಾಡ್ತೀನಿ ಗೊತ್ತಾ? ಇಡೀ ಮದ್ದೂರಲ್ಲೇ ಯಾರು ಮಾಡಿರ್ಬಾರ್ದು ಹಾಗೆ ಡಾಮ್ ಢೂಮ್ ಅಂತ ಮಾಡ್ತೀನಮ್ಮ, ಢಾಮ್ ಢೂಮ್ ಅಂತ ಮಾಡ್ತೀನಿ.